ಕೊರಟಗೆರೆ ಪಟ್ಟಣದ ಜಮಿಯಾ ಸಮುದಾಯ ಭವನದಲ್ಲಿ ಸಾರಂಗ ಅಕಾಡೆಮಿಯ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಸಾರಂಗ ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಾರಂಗ ಅಕಾಡೆಮಿಯ ಕಾರ್ಯದರ್ಶಿ ಅಜಯ್ ಕುಮಾರ್ ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಪೋಷಕರ ಮನವಿಯಂತೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದಲೇ ಪ್ರಿಯದರ್ಶಿನಿ ಕಾಲೇಜಿನಲ್ಲಿ ವಸತಿ ಸೌಲಭ್ಯ ನೀಡುವ ಯೋಜನೆ ರೂಪಿಸಲಾಗಿದೆ. ಬೋರ್ಡ್ ಫಲಿತಾಂಶ ಅಷ್ಟೇ ಅಲ್ಲದೆ ಸಿಇಟಿ, ನೀಟ್ ಮತ್ತು ಜೆಇಇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಮುಖ ಆದ್ಯತೆ ಇರಲಿದೆ. ಮಕ್ಕಳ ಶೈಕ್ಷಣಿಕ ಜೀವನದಲ್ಲಿ ನಿಜವಾದ ಸ್ನೇಹಿತ ಪುಸ್ತಕ ಮಾತ್ರ ಎಂದರು. ಆದರ್ಶ ಇರುವಂಥ ವ್ಯಕ್ತಿ ಅವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಹಳಷ್ಟು ಭಾಗವಹಿಸಿದ್ರು. ಆದರೂ ಕೂಡ ಕೆಲವೊಂದು ಅವಕಾಶಗಳು ಅವರಿಗೆ ಒದಗಲಿಲ್ಲ. ನನಗೆ ಹೇಳಿದ್ರು, ಸರ್ ನನಗಾಗಲಿಲ್ಲ, ಈ ಥರ ಸರ್ಕಾರಿ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ಒಂದು ಸರ್ಕಾರಿ ಕೆಲಸಕ್ಕೆ ಕೂತ್ಕೊಬೇಡಿ, ನಿಮಗೆ ಇರುವಂಥ ಕಲೆ ನಿಮ್ಮಂಥ 100,000 ಲಕ್ಷ ಜನರನ್ನ ಸರ್ಕಾರಿ ಕೆಲಸಕ್ಕೆ ನೀವು ಕಳಿಸ್ಬೋದು ಅಂತ ಒಂದು ಚೈತನ್ಯ ನಿಮ್ಮಲ್ಲಿದೆ. ಆ ಕೆಲಸವನ್ನು ಮಾಡಿ ಅಂತೇಳಿ ಪ್ರಾಂಶುಪಾಲರಾಗಿ ಅವರನ್ನು ನೇಮಿಸಿ ಅವರಿಗೆ ಒಂದು ಗೌರವಾನ್ವಿತ ಸ್ಥಾನವನ್ನು ಕೊಟ್ಟಿದ್ದೀವಿ ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ. ಹಾಗಾಗಿ ನೀವೆಲ್ಲ ಬಹಳಷ್ಟು ಅದೃಷ್ಟವಂತ ಮಕ್ಕಳು. ಯಾಕಂದರೆ ಈ ರೀತಿಯ ಪ್ರಾಂಶುಪಾಲರು, ಈ ರೀತಿಯ ಶಿಕ್ಷಕರು ಎಲ್ಲೂ ಸಿಗಲ್ಲ. ಇವಾಗ ಇಲ್ಲಿ ಅಂತಲ್ಲ, ನಾನು ಚಾಲೆಂಜ್ ಮಾಡಿ ಹೇಳೋಕ್ಕೆ ಕೂಡ ರೆಡಿ ಇದ್ದೀನಿ. ನಾನು ಇಡೀ ತುಮಕೂರು ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕದಲ್ಲಿ ಇಂಥ ಶಿಕ್ಷಕರು, ಇಂಥ ಪ್ರಾಂಶುಪಾಲರು ಸಿಗೋದಿಲ್ಲ ಅಂತ ಹೇಳ್ತಾ ಮಕ್ಕಳು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಎಲ್ಲ ಏನಾಗ್ತೀರಾ ಎಲ್ಲೋ ಪ್ರತಿಯೊಂದು ಕ್ಷೇತ್ರದಲ್ಲೂ ಇರಬೇಕು. ಎಲ್ಲಿ ಓದನ್ನ ನೋಡಬೇಕು. ಯಾವುದೇ ಇದಾಗಲಿ, ಯಾವುದೇ ಗೌರ್ಮೆಂಟ್ ಸರ್ವಿಸ್ ಆಗಲಿ, ಇಂಜಿನಿಯರ್, ಡಾಕ್ಟರ್ ಅಂತವ್ರು ಹೇಳಿದ್ನಲ್ಲ, ಪ್ರತಿಯೊಬ್ಬರು ಅದರ ಕಡೆ ಗಮನ ಕೊಡಬೇಕು. ನಮ್ಮ ಶಾಲೆಗೆ ಒಳ್ಳೆ ಗೌರವವನ್ನು ತರಬೇಕು. ಇಂಥ ತಂದೆ ತಾಯಿಗೆ ಒಳ್ಳೆ ಹೆಸರನ್ನು ತರಬೇಕು. ಸಮಾಜದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನದ ಮಕ್ಕಳಾಗಿ ನೀವು ಬೆಳೆಯಬೇಕು. ಪ್ರಿಯದರ್ಶಿನಿ PU ಕಾಲೇಜು ಪ್ರಾಂಶುಪಾಲರಾದ KN ರುದ್ರೇಶ್ ಮಾತನಾಡಿ, ಬಡ ಮಕ್ಕಳ ಶೈಕ್ಷಣಿಕ ಸಾಧನೆಗೆ ಶಿಕ್ಷಣವೇ ಪ್ರಮುಖ ಅಸ್ತ್ರ. ಹಾರಾಡುವ ಪಕ್ಷಿಗಳಿಗೆ ರೆಕ್ಕೆಗಳೇ ಶಕ್ತಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳೇ ಅಸ್ತ್ರ. ಪ್ರಿಯದರ್ಶಿನಿ PU ಕಾಲೇಜಿನಲ್ಲಿ ಮಕ್ಕಳು ರಾಜ್ಯ ಮಟ್ಟದ ಟಾಪರ್ ಪಟ್ಟಿಯಲ್ಲಿ ಬರುವಂತೆ ಮಾಡುವುದೇ ನಮ್ಮೆಲ್ಲರ ಪ್ರಮುಖ ಕನಸು ಎಂದು ತಿಳಿಸಿದರು. Education is most powerful weapon which you can use to change the world. ಶಿಕ್ಷಣ ಅನ್ನುವಂತಹದ್ದು ಅತ್ಯಂತ ಪ್ರಬಲವಾದಂತಹ ಒಂದು ಅಸ್ತ್ರ, ವೆಪನ್. ಅದನ್ನು ಬಳಸಿಕೊಂಡು ಈ ಪ್ರಪಂಚದಲ್ಲಿ ಏನ್ ಬೇಕಾದರೂ ಬದಲಾಯಿಸಬಹುದು ಅನ್ನುವಂತಹ ಮಾತಿದೆ. ಅಂತಹ ಆದರ್ಶಗಳನ್ನ ಇಟ್ಟುಕೊಂಡು ಕಾಲೇಜನ್ನು ನಡೆಸಿರುವಂತಹ ಈ ಕಾಲೇಜಿಗೆ ನೀವೆಲ್ಲರೂ ಕೂಡ ದಾಖಲಾಗಿದ್ದೀರಿ. ಖಂಡಿತವಾಗ್ಲೂ ನೀವೊಂದು ನಿಜವಾದ ರೈಟ್ ಪ್ಲೇಸ್ ನಲ್ಲಿ ನೀವಿದ್ದೀರಾ. ಅತ್ಯಂತ ನಿರ್ಗುಣವಾಗಿ 2 ವರ್ಷ ಓದಿ. ನನ್ನ ಒಂದೇ ಒಂದು ಕನಸು, ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ದ್ವಿತೀಯ PUC ಫಲಿತಾಂಶ ಬಂದಾಗ ಕನಿಷ್ಠ ಪಕ್ಷ 24 ಗಂಟೆಗಳ ಕಾಲ ಇಡೀ ಮೀಡಿಯಾಸ್ ಅನ್ನ ಕೊರಟಗೆರೆ ಕಡೆ ಫೋಕಸ್ ಮಾಡಬೇಕು. ಅದು ಮಾಡಬೇಕು ಅಂತ ಹೇಳಿದ್ರೆ ನನ್ನ ವಿದ್ಯಾರ್ಥಿಗಳು 600 ಅಂಕಗಳನ್ನ ತೆಗಿಬೇಕು. ಆ ರೀತಿ ತೆಗೆಯೋದು ಕೂಡ ಅವಿರತ ಶ್ರಮವನ್ನು ಹಾಕ್ತಾನೆ ಇರೋಣ. ನಿಮ್ಮಿಂದ ಅದು ಸಾಧ್ಯ. ಪ್ರಿಯದರ್ಶಿನಿ PU ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಹೂ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಂದ ವರ್ಣರಂಜಿತ ನೃತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕಹಳೆ ಕೂಗು ನ್ಯೂಸ್ ಕನ್ನಡ, ಇದು ನಿಮ್ಮ ಕೂಗು, ನಮ್ಮ ಧ್ವನಿ.